ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟುಡೇಸ್ ವಿಡಿಯೋ ರಿಲೇಟಿಂಗ್ ಟು ಸಮಾಸಗಳು ಲೈಕ್ ಕಾಂಪೌಂಡ್ ವರ್ಡ್ಸ್. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ದ್ವಂದ್ವ ಸಮಾಸದ ಬಗ್ಗೆ, ಡ್ಯುಯಲಿಸ್ಟಿಕ್ ಕಾಂಪೌಂಡ್, ಇದರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕಿದ್ದೇನೆ. ಇದು ಬೋರ್ಡ್ ಎಕ್ಸಾಮ್ಸ್ಗಳಿಗೆ ಆ್ಯಂಡ್ ಗ್ರೇಡ್ 8th 9th ಅದೇ ಅಪ್ಪರ್ ಗ್ರೇಡ್ಗಳಿಗೆ ಇದು ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರ್ತದೆ. ನೀವು ಮಾರ್ಕ್ಸ್ಗಳನ್ನು ಎಲ್ಲೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಆಲ್ರೆಡಿ ನನ್ನ ಪ್ಲೇ ಲಿಸ್ಟಲ್ಲಿ ನಾನು 2-3 ಸಮಾಸಗಳ ಬಗ್ಗೆ ಅಪ್ಲೋಡ್ ಮಾಡಿದ್ದೇನೆ. ನೀವು ಪ್ಲೇ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಪ್ಲೀಸ್ ಚೆಕ್ ಮೈ ಪ್ಲೇ ಲಿಸ್ಟ್. ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್. ಡೋಂಟ್ ಫಾರ್ಗೆಟ್ ಟು ಚೆಕ್ ದ ಪ್ಲೇ ಲಿಸ್ಟ್. ಪ್ಲೇ ಲಿಸ್ಟಲ್ಲಿ ರಿಲೇಟಿಂಗ್ ಟು ನಿಮಗೆ ಯಾವುದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ನಾನು ಆಲ್ರೆಡಿ ಕ್ಯಾಟಗರೈಸ್ ಮಾಡಿ ಎಲ್ಲ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಏನು ಬೇಕು ಅದನ್ನು ನೀವು ಕನ್ನಡ, ರಿಲೇಟಿಂಗ್ ಟು ಕನ್ನಡ, ನೀವು ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ದ್ವಂದ್ವ ಸಮಾಸದ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಐ ಆಮ್ ಎಕ್ಸ್ಪ್ಲೇನಿಂಗ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಲ್ಯಾಂಗ್ವೇಜಸ್. ಸೊ ಒಬ್ಸರ್ವ್ ಮಾಡ್ಕೊಳ್ಳಿ. 4ನೇ ಸಮಾಸ ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಮೀನ್ಸ್ ಇನ್ ಇಂಗ್ಲಿಷಲ್ಲಿ ನಾವು ಏನು ಹೇಳುದು ಅಂದ್ರೆ ಡ್ಯುಯಲಿಸ್ಟಿಕ್ ಕಾಂಪೌಂಡ್ ಅಂತೀವಿ. ಡ್ಯುಯಲಿಸ್ಟಿಕ್ ಕಾಂಪೌಂಡ್. ಎಸ್. ಸೊ ಫಸ್ಟ್ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಎರಡು ಅಥವಾ ಅನೇಕ ನಾಮಪದಗಳು, 2 or more nouns, ಅನೇಕ ನಾಮಪದಗಳು, 2 ಅಥವಾ ಅನೇಕ ನಾಮಪದಗಳು ಸೇರಿ ಜಾಯಿಂಟ್ ಆಗಿ ಎಲ್ಲ ಪದಗಳ ಅರ್ಥ, ಆಲ್ ವರ್ಡ್ಸ್ ಮೀನಿಂಗ್, ಅರ್ಥ ಪ್ರಧಾನವಾಗಿದ್ದರೆ, ಇಫ್ ಇಟ್ ಆಲ್ ವರ್ಡ್ಸ್ ಮೀನಿಂಗ್ಸ್ ಇಸ್ ಮೈನ್, ಪ್ರಧಾನ ಮೀನ್ಸ್ ಮೈನ್, ಪ್ರಧಾನವಾಗಿದ್ದರೆ ಅದುವೇ ಯಾವುದು? ದ್ವಂದ್ವ ಸಮಾಸ. 2 ಅಥವಾ ಅನೇಕ ನಾಮಪದಗಳು ಸೇರಿ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿದ್ದರೆ ಅದುವೇ ದ್ವಂದ್ವ ಸಮಾಸ. ಓಕೆ, ಇಂಗ್ಲಿಷಲ್ಲಿ ಇಫ್ ದ ಮೀನಿಂಗ್ ಆಫ್ ಆಲ್ ನೌನ್ ವರ್ಡ್ಸ್ ಇನ್ಕ್ಲೂಡಿಂಗ್ ನೌನ್ಸ್ ಈಸ್ ಡಾಮಿನೆಂಟ್, ಇಟ್ ಈಸ್ ಅ ಡ್ಯುಯಲಿಸ್ಟಿಕ್ ಸೆಂಟೆನ್ಸ್. ಆಲ್ ನಾಮಪದಗಳು, ಎಲ್ಲ ಅನೇಕ ನಾಮಪದಗಳನ್ನು ಸೇರಿ ಎಲ್ಲ ಪದಗಳ ಅರ್ಥ ಕೂಡ ಅದು ಮೈನ್ ಆಗಿದ್ರೆ ಅದುವೇ ದ್ವಂದ್ವ ಸಮಾಸ. ಫಾರ್ ಎಕ್ಸಾಂಪಲ್ ನೋಡಿ, ಕೆರೆ, ಕಟ್ಟೆ, ಬಾವಿಗಳು, ಇದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ. ಕೆರೆ, ಕಟ್ಟೆ, ಬಾವಿಗಳು. ಹೇಗೆ ಇದನ್ನು ಡಿವೈಡ್ ಮಾಡುವುದು? ಕೆರೆಯೂ, ಕಟ್ಟೆಯೂ, ಬಾವಿಯು. ಕೆರೆ ಅಂದ್ರೆ ಪಾಂಡ್, ಕಟ್ಟೆ ಅಂದ್ರೆ ಅದಕ್ಕೆ ಸುತ್ತದಾಗಿ ಕಟ್ಟಿರುವಂತಹ ಕಟ್ಟೆ, ಬಾವಿ ಅಂದ್ರೆ ಲೈಕ್ ವೆಲ್. ಕೆರೆ, ಕಟ್ಟೆ, ಬಾವಿಗಳು. ಇದರಲ್ಲಿ ಈ 3 ವರ್ಡ್ಸಿನ ಮೀನಿಂಗ್ ಕೂಡ ಮೈನ್ ಆಯಿತು. ಸೊ ದಿಸ್ ಗೋಸ್ ಟು ದ್ವಂದ್ವ ಸಮಾಸ. ಸೆಕೆಂಡ್ ಒನ್, ಅಣ್ಣ ತಮ್ಮಂದಿರು. ಇಲ್ಲಿ ಬೋತ್ ಆರ್ ಇಂಪಾರ್ಟೆಂಟ್. ಅಣ್ಣ ತಮ್ಮಂದಿರು, 2 ಮೀನಿಂಗ್ಗಳು ಇಂಪಾರ್ಟೆಂಟ್ ಆಯಿತು. ಸೊ ಅಣ್ಣನೂ ತಮ್ಮನು ಸೇರಿದಾಗ ಏನಾಯಿತು? ಜಾಯಿಂಟ್ ಆದಾಗ ಅಣ್ಣ ತಮ್ಮಂದಿರದ್ದು. ಅಣ್ಣನೂ ತಮ್ಮನು. ಸೊ 2 ಮೀನಿಂಗ್ಸ್ಗಳು ಇಂಪಾರ್ಟೆಂಟ್ ಆಯಿತು. ಅದು ದ್ವಂದ್ವ ಸಮಾಸ. ನೆಕ್ಸ್ಟ್ ಒನ್, ಗಿಡ ಬಳ್ಳಿಗಳು. ಯಾವುದೆಲ್ಲ ಗಿಡ ಬಳ್ಳಿಗಳು? ಗಿಡ ಅಂದ್ರೆ ಪ್ಲಾಂಟ್, ಬಳ್ಳಿ ಅಂದ್ರೆ ಕ್ರೀಪ್ ಅಲ್ವಾ? ಗಿಡ ಬಳ್ಳಿಗಳು, ಗಿಡವು ಮತ್ತು ಬಳ್ಳಿಯು ಸೇರಿ ಗಿಡ ಬಳ್ಳಿಗಳಾಯಿತು. ಗಿಡವು ಪ್ಲಸ್ ಬಳ್ಳಿ, ಯು. ಸೊ ಗಿಡ ಬಳ್ಳಿಗಳು ಆಯಿತು. ನೆಕ್ಸ್ಟ್ ಪ್ಲಾನೆಟ್, ಗ್ರಹಗಳು
ನಕ್ಷತ್ರಗಳು ಗ್ರಹ ನಕ್ಷತ್ರ, ವೇಟ್, ಗ್ರಹ ನಕ್ಷತ್ರಗಳು ಸ್ಟಾರ್ಸ್, ಗ್ರಹ ನಕ್ಷತ್ರಗಳು, ಗ್ರಹ ಅಂದ್ರೆ ಪ್ಲಾನೆಟ್, ನಕ್ಷತ್ರಗಳು ಅಂದ್ರೆ ಸ್ಟಾರ್ಸ್. ಗ್ರಹ ನಕ್ಷತ್ರಗಳು ಅಂತಿದ್ರೆ ಯಾವುದೆಲ್ಲ ಜಾಯಿಂಟ್ ಆಯ್ತು ಇಲ್ಲಿ? ಪ್ಲಾನೆಟ್ ಪ್ಲಸ್ ಸ್ಟಾರ್ಸ್. ಗ್ರಹಗಳು ಪ್ಲಸ್ ನಕ್ಷತ್ರಗಳು. ಇಲ್ಲಿ ಗಳು ಇದೆ ಅಲ್ವಾ? ಸೊ ಗ್ರಹಗಳು, ಗ್ರಹ ನಕ್ಷತ್ರ, ಓನ್ಲಿ ಜಸ್ಟ್ ಗ್ರಹ ನಕ್ಷತ್ರ ದೇ ಗೇವ್. ಯು ಕ್ಯಾನ್ ರೈಟ್ ಗ್ರಹವು ಪ್ಲಸ್ ನಕ್ಷತ್ರವು. ಹಿಯರ್ ದೇರ್ ಇಸ್ ಗಳು ಆಡೆಡ್. ಸೊ ಗ್ರಹಗಳು ಪ್ಲಸ್ ನಕ್ಷತ್ರಗಳು. ಪ್ಲಾನೆಟ್ಸ್ ಅಂಡ್ ಸ್ಟಾರ್ಸ್, ಸೋ ಮೆನಿ ಸ್ಟಾರ್ಸ್ ಇಸ್ ಸೋ ಮೆನಿ. ನಕ್ಷತ್ರಗಳು ಸೇರಿ ಏನಾಯ್ತು? ಗ್ರಹ ನಕ್ಷತ್ರಗಳು ಆಯ್ತು. ನೆಕ್ಸ್ಟ್ ಭೀಮಾರ್ಜುನರು. ಸೊ ಯಾರೆಲ್ಲ ಸೇರಿ ಭೀಮಾರ್ಜುನರು ಆದದ್ದು? ಭೀಮನು ಪ್ಲಸ್ ಅರ್ಜುನನು. ಭೀಮನು ಪ್ಲಸ್ ಅರ್ಜುನನು, ಬೋತ್ ಇಂಪಾರ್ಟೆಂಟ್. ಅರ್ಜುನನು ಪರ್ಸನ್ಸ್. ಸೊ ಇಬ್ರು ಸೇರಿ ಆಗುವಾಗ ಭೀಮಾರ್ಜುನರು ಆಯ್ತು ಅಲ್ವಾ? ಭೀಮನು ಪ್ಲಸ್ ಅರ್ಜುನನು, ಭೀಮಾರ್ಜುನರು. ದ್ವಂದ್ವ ಸಮಾಸ, ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿದ್ದರೆ ಅದುವೇ ದ್ವಂದ್ವ ಸಮಾಸ. ಇಫ್ ದ ಮೀನಿಂಗ್ ಆಫ್ ಆಲ್ ನೌನ್ ವರ್ಡ್ಸ್ ಡಾಮಿನೆಂಟ್, ಇಟ್ ಈಸ್ ಡ್ಯುಯಲಿಸ್ಟಿಕ್ ಸೆಂಟೆನ್ಸ್ ಕಾಂಪೌಂಡ್. ಕೆರೆ, ಕಟ್ಟೆ, ಬಾವಿಗಳು. ಕೆರೆಯು, ಕಟ್ಟೆಯು, ಬಾವಿಯು. ಅಣ್ಣ ತಮ್ಮಂದಿರು, ಅಣ್ಣನು ಪ್ಲಸ್ ತಮ್ಮನು. ಗಿಡ ಬಳ್ಳಿಗಳು, ಗಿಡವು ಪ್ಲಸ್ ಬಳ್ಳಿಯು. ನಕ್ಷತ್ರಗಳು, ಗ್ರಹಗಳು ಪ್ಲಸ್ ನಕ್ಷತ್ರಗಳು. ಭೀಮಾರ್ಜುನರು, ಭೀಮನು ಪ್ಲಸ್ ಅರ್ಜುನನು. ಓಕೆ, ಎಸ್. ಸೊ ಇದು ದ್ವಂದ್ವ ಸಮಾಸಕ್ಕೆ ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೇನೆ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೀವು ಆದಷ್ಟು ನನ್ನ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಬೋದು. ನಾನು ಪ್ಲೇ ಲಿಸ್ಟಲ್ಲಿ ಕ್ಯಾಟಗರೈಸ್ ಮಾಡಿದ್ದೇನೆ. ಸಮಾಸಗಳು ಅಂತ ಒಂದು ಕ್ಯಾಟಗರಿ ಇದೆ, ನೀವು ಅದಕ್ಕೆ ಕ್ಲಿಕ್ ಮಾಡಿಕೊಂಡು ಪ್ರೀವಿಯಸ್ ಸಮಾಸಗಳು, ಕರ್ಮಧಾರೆಯ ಸಮಾಸ, ತತ್ಪುರುಷ ಸಮಾಸ, ದ್ವಿಗು ಸಮಾಸದ ಬಗ್ಗೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಇದು ದ್ವಂದ್ವ ಸಮಾಸದ ಬಗ್ಗೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನನ್ನ ಯೂಟ್ಯೂಬ್ ಚಾನಲನ್ನು ಆದಷ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ಲೈಕನ್. ಡೋಂಟ್ ಫಾರ್ಗೆಟ್ to check the playlist. Thank you for watching.